ಹಲೋ ನಮಸ್ತೆ, ನಾನು ಶಿಲ್ಪಾ ಸುನಿಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ದಾವಣಗೆರೆ ಸ್ಟೈಲ್ನ ಉದುಕ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಕರೀತಾರೆ. ನಾವು ಈ ಕಡೆ ಉದುಕ ಮುದ್ದೆ ಅಂದರೆ, ಬೇರೆ ಕಡೆ ಇದನ್ನು ಉಪ್ಸಾರು, ಸೊಪ್ಪುಸಾರು, ಬಸ್ಸಾರು, ಕಟ್ಸಾರು ಅಂತಲೂ ಕರೀತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಹಲಸಂದೆ ಕಾಳು ಹಾಗೆ 4 ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು, ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ತೊಗೊಂಡಿದ್ದೀನಿ. 4 ಬಗೆಯ ಕಟ್ ಸೊಪ್ಪು ತೊಗೊಂಡಿದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿ, ಕರಿಬೇವು ಒಂದು ಸ್ವಲ್ಪ, ಕೊತ್ತಂಬರಿ ಒಂದು ಸ್ವಲ್ಪ, ಒಂದು 3ರಿಂದ 4 ಸ್ಪೂನು ಅಲಸಂದೆ ಕಾಳು ಬೇಯಿಸ್ಕೊಂಡಿರೋದು ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ, ಹಾಗೆ ಹೆಚ್ಚಿದಂತಹ ಹಸಿಮೆಣಸಿನ್ಕಾಯಿ. ರಾತ್ರಿ ಈ ಹಲಸಂದೆ ಕಾಳನ್ನು ರಾತ್ರಿ ನೆನೆ ಹಾಕಬೇಕು. ನೆನೆ ಹಾಕಿಬಿಟ್ಟು ಮಾರನೇ ದಿವಸ ಕುಕ್ಕರಲ್ಲಿ ಒಂದು ಸಾರಿ ಕೂಗಿಸ್ಕೊಂಡ್ರೆ ಕಾಳು ರೆಡಿಯಾಗುತ್ತೆ. ನೀವು ಇದೇ ರೀತಿ ಈ ಅವರೆಕಾಳನ್ನು ಸಹ ಈ ಥರ ಬೇಯಿಸ್ಕೊಂಡು ಮಾಡ್ಕೋಬೋದು. ನಂತರ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಈ ಬೇಯಿಸಿದಂತಹ ಅಲಸಂದೆ ಕಾಳನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀವು ಈ ತೊಗರೆಬೇಳೆ ಹಾಕಿ ಮಾಡ್ತೀನಿ ಅಂದರೆ ಒಂದು 80% ಆಗುವಷ್ಟು ತೊಗರೆಬೇಳೆಯನ್ನು ಬೇಯಿಸ್ಕೊಂಡು ಬೆಂದ ನಂತರ ಈ ಥರ ಸೊಪ್ಪು ಹಾಕೋಬೇಕು. ನಾನಿಲ್ಲಿ 4 ಬಗೆಯ ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ಟು ಸಬ್ಬಸಿಗೆ ಸೊಪ್ಪು, 1 ಕಟ್ಟು ಒಣಗನೆ ಸೊಪ್ಪು, ಹಾಗೆ ಒಂದು ಕಟ್ಟು ಈ ಕಿರಿಕಸಾಲೆ ಸೊಪ್ಪು ತೊಗೊಂಡಿದ್ದೀನಿ. ಜಾಸ್ತಿ ಜನ ಇಲ್ಲಿ ಸಬ್ಬಸಿಗೆ ಸೊಪ್ಪು ಒಂದೇ ಹಾಕಿ ಮಾಡ್ತಾರೆ. ನಾನಿಲ್ಲಿ 4 ಬಗೆಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊಳ್ಳಿ ನೀವು. ನೋಡಿ, ಇದು ಬೇಯಬೇಕಾದ್ರೆ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಈ ಸೊಪ್ಪು ಬೇಯೋವರೆಗೂ ಕಲಿಸ್ಕೊಳ್ಳೋಣ ಈ ಥರ ನೋಡಿ. ನಂತರ ಒಂದು ಪ್ಯಾನ್ ತೊಗೊಳ್ಳೋಣ. ಈ ಪ್ಯಾನ್ ತೊಗೊಂಡು ಈ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಈ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇಲ್ಲಿ ಉಪ್ಪು ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ ಈ ಸೈಡ್ ಬನ್ನಿ, ನಾವು ಕಾಳು ಮತ್ತು ಸೊಪ್ಪು ಬೇಯಿಸ್ತಾ ಇದ್ವಲ್ಲ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಇದ್ದರೆ ತಗೊಂಡು ಈ ಥರ ಕಾಳು ಹಾಗೆ ಸೊಪ್ಪು ಒಂದು ಕಡೆ ಆದರೆ ನೀರು ಒಂದು ಕಡೆ ಬರೋ ಹಾಗೆ ಸೋಸ್ಕೊಳ್ಳೋಣ. ಈ ಕಾಳನ್ನು ಒಗ್ಗರಣೆ ಹಾಕೋಬೇಕು. ಈ ಕಟ್ಟನ್ನು ಸಾರು ಮಾಡ್ಕೋಬೇಕು. ಬನ್ನಿ ನೋಡಿ, ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ. ಕಟ್ ರೆಡಿ ಆಯಿತು. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅದಕ್ಕೆ ನಾವು ಈ ಫ್ರೈ ಮಾಡಿರ್ತೀವಲ್ಲ ಐಟಮ್ಸು, ಅದನ್ನೆಲ್ಲ ಹಾಕಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕೋಬೇಕು. ಹಾಕಿ ಈ ಕಾಳು ಎತ್ತಿಟ್ಕೊಂಡಿರ್ತೀವಲ್ಲ, ಹಲಸಂದೆ ಕಾಳು ಒಂದು 4 ಸ್ಪೂನು, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಈ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಹುಣಸೆಹಣ್ಣು, ಒಂದು ನಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸರ್ ಮಾಡಿದ ಮೇಲೆ ಚಟ್ನಿ ಈ ಥರ ರೆಡಿ ಆಗುತ್ತೆ. ಈ ಕಟ್ಟು ಎತ್ತಿಟ್ಕೊಂಡಿರ್ತೀವಲ್ಲ, ಆ ಕಟ್ಟು ತಗೊಂಡು ಈ ಮಾಡಿದಂತಹ ಚಟ್ನಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಕಲಿಸಿದ್ರೆ ಕಟ್ಟು ರೆಡಿ ಆಗುತ್ತೆ. ನಾನಿಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಈ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆ ಹಾಕಿ ಆಮೇಲೆ ಈ ಚಟ್ನಿ ಹಾಕಿ ಈ ಕಟ್ಟು ಹಾಕಿ ಕುದಿಸ್ತಾರೆ. ನಾನಿಲ್ಲಿ ಕುದಿಸ್ತಾ ಇಲ್ಲ, ಹಾಗೆ ಹಸಿದೇ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಕಲಿಸ್ಕೊಂಡ್ಬಿಟ್ರೆ ಕಟ್ಟು ರೆಡಿ ಆಗುತ್ತೆ. ನೀವು ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಈ ಥರ ಮಾಡಿದರೆ ಭಾಳ ತನಕ ಇಡೋಕ್ಕಾಗಲ್ಲ. ಸ್ವಲ್ಪ ಕುದಿಸ್ಕೊಂಡ್ರೆ ಸ್ವಲ್ಪ ಇಡ್ಬೋದು, ಭಾಳ ತನಕ ಇಡ್ಬೋದು. ಬನ್ನಿ, ಈ ಕಡೆ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ 1ರಿಂದ 2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ನೋಡಿ,
ಎರಡು ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ. ಹಾಗೆ ಒಗ್ಗರಣೆಗೆ ಕರಿಬೇವು ಅಂತ ಎತ್ತಿಟ್ಕೊಂಡಿದ್ವಲ್ಲ, ಆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಈ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಉಳಿದಿತ್ತಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದಕ್ಕೆ ಹಸಿಮೆಣ್ಸಿಕಾಯಿ 3-4 ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರಿದ್ಕೊಳ್ಳೋಣ. ನಂತರ 1 ಸ್ಪೂನ್ ಅರಿಶಿಣ ಹಾಕ್ಕೊಳ್ಳೋಣ. ಅರಿಶಿಣ ಹಾಕ್ಕೊಂಡು ಕಲಿಸ್ಕೊಂಡು ಈ ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಬೇಕು. ನೋಡಿ ಕಾಳು ಸೊಪ್ಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಕಲಿಸ್ಕೊಳ್ಳೋಣ. ಮೇಲಿಂದ ಕೆಳಗೆ ಈ ಥರ ಮಾಡಿ, ಒಗ್ಗರಣೆ ಕೆಳಗಿರುತ್ತಲ್ವ, ಈ ಥರ ಮೇಲೆ ಕೆಳಗೆ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ನಾವು ಈ ತುರಿದಂತಹ ಹಸಿ ಕೊಬ್ಬರಿನ ಮೇಲೆ ಹಾಕ್ಕೊಳ್ಳೋಣ. ಹಸಿ ಕೊಬ್ಬರಿ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ರೆಡಿ ಆಯಿತು ನೋಡಿ. ಈ ಥರ ಈ ಉದಕ ಮುದ್ದೆ ಹಾಗೆ ಕಾಳಿನ ಪಲ್ಯ ಮಾಡೋದು. ಟೇಸ್ಟ್ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.